ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿದ್ದೇಶ್ ಕತ್ತಿ ಮಾತಾಡ್ತಿದ್ದೀನಿ. ನಾವಿವತ್ತು BSc 6th ಸೆಮಿಸ್ಟರ್ ಫಿಸಿಕ್ಸ್ 6.1 ಪೇಪರ್ ನ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಈ VSKB ಯೂನಿವರ್ಸಿಟಿ ಅವರು ನಮಗೆ ಅಲಾಟ್ ಮಾಡಿರುವ ಸಿಲೆಬಸ್ ನಲ್ಲಿ ನಾವು ಯಾವ ಟಾಪಿಕ್ ನ ಜಾಸ್ತಿ ಓದಬೇಕು, ಯಾವ ಟಾಪಿಕ್ ನನಗೆ ಹೆಚ್ಚಿಗೆ ಮಾರ್ಕ್ಸ್ ಗಳನ್ನ ತಂದು ಕೊಡುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಯಾವ ಆಥರ್ ರೆಫರೆನ್ಸ್ ಬುಕ್ ನ ರೆಫರ್ ಮಾಡಿದ್ರೆ ನನಗೆ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಗಳು ಸಿಗ್ತವೆ ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ VSKB ಯೂನಿವರ್ಸಿಟಿ ಫಿಸಿಕ್ಸ್ 6.1 ಪೇಪರ್ ನ ಸಿಲೆಬಸ್, ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ನ ಕೂಡ ನಾವು ಅಪ್ಲೋಡ್ ಮಾಡಿದೀವಿ. ನೀವು ಇದನ್ನ ಕೂಡ ರೆಫರ್ ಮಾಡಬಹುದು ಅಂತ ಹೇಳ್ತಾ ನಾವೀಗ ಸಿಲೆಬಸ್ ನ ನೋಡ್ತಾ ಬಂದ್ರೆ VSKB ಅವರು 6.1 ಫಿಸಿಕ್ಸ್ ಪೇಪರ್ಗೆ 9 ಯೂನಿಟ್ ಗಳನ್ನ ಅಲಾಟ್ ಮಾಡಿದ್ದಾರೆ. ಅದರಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್, ರೇಡಿಯೋ ಆಕ್ಟಿವಿಟಿ, ನ್ಯೂಕ್ಲಿಯರ್ ಇನ್ಸ್ಟ್ರೂಮೆಂಟ್ಸ್, ಅಲ್ಟರ್ನೇಟ್ ಎನರ್ಜಿ ಸೋರ್ಸಸ್, ಕ್ರಿಸ್ಟಲ್ ಸ್ಟ್ರಕ್ಚರ್ಸ್, ಎಲೆಕ್ಟ್ರಿಕಲ್ ಅಂಡ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಸೂಪರ್ ಕಂಡಕ್ಟರ್ಸ್, ಆಸ್ಟ್ರೋಫಿಸಿಕ್ಸ್ ಎನ್ನುವಂತ 9 ಟಾಪಿಕ್ ಗಳನ್ನ ನನಗೆ ಏನ್ ಮಾಡಿದ್ದಾರೆ, ಸಿಲೆಬಸ್ ಆಗಿ ಅಲಾಟ್ ಮಾಡಿದ್ದಾರೆ. ಮೊದಲಿಗೆ ನಾನೀಗ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ತಾ ಹೋದ್ರೆ ಥಿಯರಿ ಎಕ್ಸಾಮ್ಗಳ ಕ್ವಶನ್ ಪೇಪರ್ ಇಲ್ಲಿ 70 ಮಾರ್ಕ್ಗಳಿಗೆ ಅಲಾಟ್ ಆಗಿರುತ್ತೆ. 70 ಮಾರ್ಕ್ನ ನಾನು 3 ಅವರ್ಸ್ ಲಿಮಿಟ್ಸ್ನಲ್ಲಿ ನಾನೇನು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಹೋದರೆ ಪ್ರತಿ ಕ್ವಶನ್ ಪೇಪರ್ನಲ್ಲಿ 3 ಮೇನ್ಗಳಾಗಿ ಕ್ವಶನ್ ಪೇಪರ್ನ ಡಿವೈಡ್ ಮಾಡಿದ್ದಾರೆ. ಅಂದರೆ ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C ಅಂತ 3 ಮೇನ್ಗಳಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನಾನೀಗ ಮೊದಲಿಗೆ ಸೆಕ್ಷನ್ A ನ ನೋಡ್ತಾ ಹೋಗ್ತೀನಿ. ಸೆಕ್ಷನ್ A ನಲ್ಲಿ ಈಚ್ ಕ್ವಶನ್ ಕನ್ಸಿಸ್ಟ್ ಆಫ್ 1 ಮಾರ್ಕ್, ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಏನ್ ಮಾಡಿರ್ತಾನೆ, ಕೇಳ್ತಾನೆ. ಅಂದ್ರೆ 15 ಕ್ವಶನ್ಸ್ ಇಂಟು 1 ಮಾರ್ಕ್ ಇಸ್ ಈಕ್ವಲ್ ಟು 15 ಆಗುತ್ತೆ. ಅದೇ ರೀತಿ ಸೆಕ್ಷನ್ B ನ ನೋಡ್ತಾ ಹೋದ್ರೆ ಕ್ವಶನ್ ಕನ್ಸಿಸ್ಟ್ ಆಫ್ 5 ಮಾರ್ಕ್ ಈಚ್, ಅಂದ್ರೆ ಪ್ರತಿ ಪ್ರಶ್ನೆಗೂ 5 ಅಂಕ. ಇಲ್ಲಿ ದೇ ಆರ್ ಗಿವನ್ 7 ಕ್ವಶನ್ಸ್ ಬಟ್ ವಿ ಹ್ಯಾವ್ ಟು ಅಟೆಂಪ್ಟ್ ಫಾರ್ 5 ಕ್ವಶನ್ಸ್ ಓನ್ಲಿ. ಅಂದ್ರೆ ಅವರು 7 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ನಾನು ಇಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ಏನ್ ಮಾಡಬೇಕು, ಆನ್ಸರ್ನ ಬರೀಬೇಕು. ಅಂದ್ರೆ 5 ಕ್ವಶನ್ಸ್ ಇಂಟು 5 ಮಾರ್ಕ್ ಇಸ್ ಈಕ್ವಲ್ ಟು 25 ಆಗುತ್ತೆ. ನಂತರ ಸೆಕ್ಷನ್ C ಗೆ ಬಂದ್ರೆ ಕ್ವಶನ್ ಕನ್ಸಿಸ್ಟ್ ಆಫ್ 10 ಮಾರ್ಕ್ ಈಚ್, ಅಂದ್ರೆ ಪ್ರತಿ ಪ್ರಶ್ನೆಗೂ 10 ಅಂಕ ಇರುತ್ತೆ. ಈ 10 ಅಂಕ ಯಾವ ರೀತಿ ಇರುತ್ತೆ, ಯಾವ ಮಾಡೆಲ್ ನಲ್ಲಿ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಮತ್ತೆ ಇದನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ 7+3, 5+5 ಅಥವಾ 8+2 ಈ ಮಾಡೆಲ್ ನಲ್ಲಿ ಏನ್ ಮಾಡ್ತಾನೆ, ಕ್ವಶನ್ ನ ಕೇಳ್ತಾ ಹೋಗ್ತಾನೆ. ಅಂದ್ರೆ 7 ಅಂಕದ ಒಂದು ಪ್ರಶ್ನೆ ಮತ್ತು ಅದರ ಜೊತೆಗೆ 3 ಅಂಕದ ಒಂದು ಪ್ರಶ್ನೆನ ಮರ್ಜ್ ಮಾಡಬಹುದು, ಅಥವಾ 5 ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 5 ಅಂಕದ ಪ್ರಶ್ನೆ ಏನ್ ಮಾಡಬಹುದು, ಮರ್ಜ್ ಮಾಡಬಹುದು, ಅಥವಾ 8 ಅಂಕದ ಪ್ರಶ್ನೆ ಅಥವಾ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಏನ್ ಮಾಡಬಹುದು, ಮರ್ಜ್ ಮಾಡಿ ಕ್ವಶನ್ ಗಳನ್ನ ಕೇಳಬಹುದು. ಇಲ್ಲೇನ್ ಮಾಡ್ತಾನಪ್ಪ ಅಂತಂದ್ರೆ ದೇ ಆರ್ ಗಿವನ್ 5 ಕ್ವಶನ್ಸ್ ಬಟ್ ವಿ ಹ್ಯಾವ್ ಟು ಅಟೆಂಪ್ಟ್ ಫಾರ್ 3 ಕ್ವಶನ್ಸ್ ಓನ್ಲಿ. ಅಂದ್ರೆ 5 ಪ್ರಶ್ನೆಗಳನ್ನ ಅವ್ರು ಕೇಳಿರ್ತಾರೆ, ನಾವಿಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ನಾವೇನ್ ಮಾಡಬೇಕು, ಆನ್ಸರ್ನ ಬರಿಬೇಕು. ಅಂದ್ರೆ 3 ಕ್ವಶನ್ಸ್ ಇಂಟು 10 ಮಾರ್ಕ್ ಇಸ್ ಈಕ್ವಲ್ ಟು 30 ಆಗತ್ತೆ. ನಾವೀಗ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಂಡ್ ಬಂದ್ವಿ. ಅದೇ ರೀತಿಯಾಗಿ ನಾವೀಗ ನಮಗೆ ಅಲಾಟ್ ಮಾಡಿರುವ ಸಿಲೆಬಸ್ ನಲ್ಲಿ ಯಾವ ಟಾಪಿಕ್ ಗೆ ಎಷ್ಟು ಮಾರ್ಕ್ಸ್ ನ ವೇಟೇಜ್ ಇದೆ, ಯಾವ ಟಾಪಿಕ್ ನಲ್ಲಿ ಯಾವ ಸಬ್ ಟಾಪಿಕ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತಾ ಹೋದ್ರೆ ದಿ ಫಸ್ಟ್ ಯೂನಿಟ್ ನ್ಯೂಕ್ಲಿಯರ್ ಫಿಸಿಕ್ಸ್, ಈ ಯೂನಿಟ್ ಗೆ 8 ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್, ರೈಟ್ ಎ ನೋಟ್ ಆನ್ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಆಫ್ nucleus, write a note on binding energy of nucleus, write a note on nuclear shape, nuclear spin, write a note on nuclear shell model. ಇದಿಷ್ಟನ್ನ ಓದ್ಕೊಂಡ್ರೆ ಫಸ್ಟ್ ಚಾಪ್ಟರ್ ನ್ಯೂಕ್ಲಿಯಸ್ ಫಿಸಿಕ್ಸ್ ಚಾಪ್ಟರ್ ನ ನಾನು ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾವೀಗ ಸೆಕೆಂಡ್ ಯೂನಿಟ್ ದಿ ರೇಡಿಯೋ ಆಕ್ಟಿವಿಟಿ, ಈ ಯೂನಿಟ್ ಗೆ 8 ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ explain the properties of alpha, beta, gamma particles, explain Fermi theory and beta decay, state radioactive decay law and discuss expression for the decay constant, define half-life and mean life of radioactive element and obtain the relation between them, write a note on gamma ray spectra. ಇದಿಷ್ಟು ನಾವು ಓದ್ಕೊಂಡ್ರೆ ನನಗೆ ರೇಡಿಯೋ ಆಕ್ಟಿವಿಟಿ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾವೀಗ
ಥರ್ಡ್ ಯೂನಿಟ್ ನ್ಯೂಕ್ಲಿಯರ್ ಇನ್ಸ್ಟ್ರೂಮೆಂಟ್ಸ್. ಈ ಯೂನಿಟ್ಗೆ 6ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ ಅಂಡ್ ವರ್ಕಿಂಗ್ ಆಫ್ ಗ್ರಿಗರ್ ಮುಲ್ಲಾ ಕೌಂಟರ್ ವಿತ್ ನೆಸೆಸರಿ ಥಿಯರಿ, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ ಅಂಡ್ ವರ್ಕಿಂಗ್ ಆಫ್ ಬಿಟೆಟ್ರಾನ್, ರೈಟ್ ಎ ಲಿಮಿಟೇಷನ್ಸ್ ಆಫ್ ಬಿಟೆಟ್ರಾನ್. ಇದಿಷ್ಟು ನಾವು ಓದ್ಕೊಂಡ್ರೆ ನನಗೆ ನ್ಯೂಕ್ಲಿಯರ್ ಇನ್ಸ್ಟ್ರೂಮೆಂಟ್ಸ್ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾನೀಗ 4th ಯೂನಿಟ್ ನ ನೋಡ್ತಾ ಬಂದ್ರೆ ಅಲ್ಟರ್ನೇಟ್ ಎನರ್ಜಿ ಸೋರ್ಸಸ್. ಈ ಯೂನಿಟ್ಗೆ 8ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ರೈಟ್ ಎ ನೋಟ್ ಆನ್ ಇಕಾಲಜಿಕಲ್ ಅಂಡ್ ಸೋಶಿಯಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಆಫ್ ಎನರ್ಜಿ ಸೋರ್ಸಸ್, ರೈಟ್ ಎ ನೋಟ್ ಆನ್ ನ್ಯೂಕ್ಲಿಯರ್ ರಿಯಾಕ್ಟರ್ ವಿತ್ ನೀಟ್ ಲೇಬಲ್ಡ್ ಡಯಾಗ್ರಾಮ್, ರೈಟ್ ಎ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಷನ್, discuss how biogas is used as alternate energy sources, write a note on 4 basic instructions in nature, explain how biogas is produced in the biogas plant. ಇದಿಷ್ಟನ್ನ ಓದ್ಕೊಂಡ್ರೆ ನನಗೆ alternate energy sources ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾವೀಗ 5th ಯೂನಿಟ್ ನ ನೋಡ್ತಾ ಬಂದ್ರೆ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್. ಈ ಯೂನಿಟ್ಗೆ 6ರಿಂದ 8 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ರೈಟ್ ಎ ನೋಟ್ ಆನ್ ಮಿಲ್ಲರ್ ಇಂಡೈಸಸ್, ಡಿರೈವ್ ಬ್ರಾಗ್ಸ್ ಲಾ ಆಫ್ ಡೈಫ್ರಾಕ್ಷನ್, ರೈಟ್ ಎ ನೋಟ್ ಆನ್ ಬ್ರಾಗ್ಸ್ ಸ್ಪೆಕ್ಟ್ರೋಮೀಟರ್. ಇದಿಷ್ಟು ನಾವು ಓದ್ಕೊಂಡ್ರೆ ನನಗೆ ಕ್ರಿಸ್ಟಲ್ ಸ್ಟ್ರಕ್ಚರ್ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾವೀಗ 6th ಯೂನಿಟ್ ದಿ ಎಲೆಕ್ಟ್ರಿಕಲ್ ಅಂಡ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಈ ಯೂನಿಟ್ಗೆ 10ರಿಂದ 12 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ಡಿರೈವ್ ಅಂಡ್ ಎಕ್ಸ್ಪ್ರೆಷನ್ ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಮಟೀರಿಯಲ್ಸ್, ಡಿರೈವ್ ಅಂಡ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಮಟೀರಿಯಲ್ಸ್, ವಾಟ್ ಈಸ್ ಫರ್ಮಿ ಎನರ್ಜಿ, ಡಿಸ್ಕಸ್ ದಿ ವೇರಿಯೇಷನ್ ಆಫ್ Fermi energy with temperature, discuss and explain Einstein's theory of specific heat of solids, Debye theory of specific heat. ಇದಿಷ್ಟು ನಾವು ಓದ್ಕೊಂಡ್ರೆ ಎಲೆಕ್ಟ್ರಿಕಲ್ ಅಂಡ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾವೀಗ 7th ಯೂನಿಟ್ ನ ನೋಡ್ತಾ ಬಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಈ ಯೂನಿಟ್ಗೆ 8ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ರೈಟ್ ಎ ನೋಟ್ ಆನ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ರೈಟ್ ಎ ನೋಟ್ ಆನ್ ferromagnetic materials, write a note on anti-ferromagnetic materials, write a note on Langevins classical theory of diamagnetism. ಇದಿಷ್ಟನ್ನ ಓದ್ಕೊಂಡ್ರೆ ನನಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ಅದೇ ರೀತಿಯಾಗಿ ನಾನೀಗ 8th ಯೂನಿಟ್ ನ ನೋಡ್ತಾ ಬಂದ್ರೆ ಸೂಪರ್ ಕಂಡಕ್ಟಿವಿಟಿ. ಈ ಯೂನಿಟ್ಗೆ 8ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ವಾಟ್ ಈಸ್ ಸೂಪರ್ ಕಂಡಕ್ಟಿವಿಟಿ, ರೈಟ್ ಎ ಅಪ್ಲಿಕೇಶನ್ಸ್ ಆನ್ ಸೂಪರ್ ಕಂಡಕ್ಟಿವಿಟಿ, ಡಿಸ್ಕಸ್ ದಿ ರೂಲ್ಸ್ ಆಫ್ BCS ಥಿಯರಿ ಆಫ್ ಸೂಪರ್ ಕಂಡಕ್ಟಿವಿಟಿ, ರೈಟ್ ಎ ನೋಟ್ ಆನ್ ಟೈಪ್ 1 ಅಂಡ್ ಟೈಪ್ 2 ಸೂಪರ್ ಕಂಡಕ್ಟರ್ಸ್. ಇದಿಷ್ಟನ್ನ ಓದ್ಕೊಂಡ್ರೆ ನನಗೆ ಸೂಪರ್ ಕಂಡಕ್ಟಿವಿಟಿ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ರೀತಿಯಾಗಿ ನಾವೀಗ 9th ಯೂನಿಟ್ ನ ನೋಡ್ತಾ ಬಂದ್ರೆ ಆಸ್ಟ್ರೋ ಫಿಸಿಕ್ಸ್. ಈ ಯೂನಿಟ್ಗೆ 5ರಿಂದ 10 ಮಾರ್ಕ್ಸ್ ನ ವೇಟೇಜ್ ಇದೆ. ಈ ಯೂನಿಟ್ ನಲ್ಲಿ ರೈಟ್ ಎ ಶಾರ್ಟ್ ನೋಟ್ ಆನ್ ಸ್ಪೆಕ್ಟ್ರಲ್ ಕ್ಲಾಸಿಫಿಕೇಶನ್ ಆಫ್ ಸ್ಟಾರ್ಸ್, ಡ್ರಾ ಅಂಡ್ ಎಕ್ಸ್ಪ್ಲೇನ್ HR diagram, write a note on formation and evolution of stars, what are the organelles of cell and explain. ಇದಿಷ್ಟು ನಾವು ಓದ್ಕೊಂಡ್ರೆ ನನಗೆ ಆಸ್ಟ್ರೋಫಿಸಿಕ್ಸ್ ಚಾಪ್ಟರ್ ನ ಮ್ಯಾಕ್ಸಿಮಮ್ ಕವರ್ ಮಾಡ್ದಂಗೆ. ನಾವೀಗ 9 ಯೂನಿಟ್ ಗಳಲ್ಲಿದ್ದಂತಹ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ನೋಡ್ಕೊಂಡ್ ಬಂದ್ವಿ. ಅದೇ ರೀತಿಯಾಗಿ ನನ್ನ ಫೈನಲ್ ಸೆಮಿಸ್ಟರ್ ಎಕ್ಸಾಮ್ ನಲ್ಲಿ ನಾನು ಚೆನ್ನಾಗಿ ಮಾರ್ಕ್ಸ್ ಗಳನ್ನ ತೆಕ್ಕೊಳ್ಬೇಕಪ್ಪ ಅಂತಂದ್ರೆ ನಾನು ಬರೆಯುವಂತ ಆನ್ಸರ್ಗಳು ಸ್ಟ್ಯಾಂಡರ್ಡ್ ಆಗಿದ್ದಾಗ ಮಾತ್ರ ನನಗೆ ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ. ನನ್ನ ಆನ್ಸರ್ಗಳು ಸ್ಟ್ಯಾಂಡರ್ಡ್ ಯಾವಾಗ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ನಾನು ರೆಫರ್ ಮಾಡುವಂತಹ ರೆಫರೆನ್ಸ್ ಬುಕ್ಗಳು ಸ್ಟ್ಯಾಂಡರ್ಡ್ ಆಗಿದ್ದಾಗ. ಹಾಗಾದ್ರೆ BSc 6th ಸೆಮಿಸ್ಟರ್ ಫಿಸಿಕ್ಸ್ 6.1 ಪೇಪರ್ಗೆ ಸ್ಟ್ಯಾಂಡರ್ಡ್ ಆದಂತ ರೆಫರೆನ್ಸ್ ಬುಕ್ಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ನಾನಿಲ್ಲಿ 4 ರೆಫರೆನ್ಸ್ ಬುಕ್ಗಳ ರೆಫರೆನ್ಸ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೇನೆ. ಮಾಡರ್ನ್ ಫಿಸಿಕ್ಸ್, ಕ್ಲಾಸಿಕಲ್ ಫಿಸಿಕ್ಸ್ ವಾಲ್ಯೂಮ್ 3, ಫಿಸಿಕ್ಸ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ವಾಲ್ಯೂಮ್ 3, BSc ಫಿಸಿಕ್ಸ್ ವಾಲ್ಯೂಮ್ 3. ಈ 4 ಬುಕ್ ನ ರೆಫರೆನ್ಸ್ ಆಗಿಟ್ಕೊಂಡು ನೀವು ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಗಳನ್ನ ತೆಕ್ಕೊಳ್ಬಹುದು.
ನನ್ನ ಹತ್ರ ಈ 4 ರೆಫರೆನ್ಸ್ ಬುಕ್ಗಳು ಅವೈಲೇಬಲ್ ಇಲ್ಲ, ಯಾವುದೇ ರೀತಿಯಾದಂತಹ ನೋಟ್ಸ್ ಕೂಡ ಅವೈಲೇಬಲ್ ಇಲ್ಲ ಅಂತಂದ್ರೆ ನೀವು ಹೆದರುವ ಅವಶ್ಯಕತೆನೇ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಗುರುಕುಲ ಕೊಪ್ಪಳ ಮತ್ತು ನಮ್ಮ ವೆಬ್ಸೈಟ್ sgurukula.in ನಲ್ಲಿ ಡಿಗ್ರಿ ಎಕ್ಸಾಮ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಸಂಬಂಧಪಟ್ಟಂಗೆ ನೋಟ್ಸ್ ಗಳನ್ನ ಪ್ರತಿನಿತ್ಯ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ನೀವು ಅಲ್ಲಿ ಕೂಡ ಹೋಗಿ ಯಾವಾಗ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ನೀವು ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಅಂತ